ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾದ ಒಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸರಿಸುಮಾರು 45 ವಸಂತಗಳಿಂದ ಧರ್ಮ ಪ್ರಚಾರಕರಾಗಿರುವಂತ ಮುಜಾಹಿದ್ ಅಲಿ ಬಾಬಾ ಸರ್ ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ಅವ್ರದೇ ಆದ ಒಂದು ಛಾಪು ಇದೆ. ವಿಶೇಷವಾಗಿ ಧರ್ಮ ಪ್ರಚಾರಕರು ಮತ್ತೆ ರಾಜಕೀಯವಾಗಿ ಸುಮಾರು ಹಲವಾರು ದಿಗ್ಗಜ ನಾಯಕರುಗಳಿಗೆ ಮಾರ್ಗದರ್ಶನ ಮಾಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸೊ ಅವರ ಒಂದು ದರ್ಗಾಗೆ ನಾವಿವತ್ತು ಭೇಟಿ ನೀಡಿದೀವಿ. ಅವ್ರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ಹೇಗಿದ್ದೀರಾ ಗುರುಗಳೇ? ವಿಶೇಷವಾಗಿ ಹಲವಾರು ಜಪ ತಪ ಹೋಮ ಹವನಗಳಂತ ಏನ್ ಹೇಳ್ತೀವೋ ಅದೇ ತರನೇ ಅವ್ರದೇ ಆದ ಒಂದು ಬೇಸಲ್ಲಿ ದೇವರನ್ನ ಆರಾಧನೆ ಮಾಡುವ ನಿಟ್ಟಿನಲ್ಲಿ, ಅಲ್ಲಾನ ಆರಾಧನೆ ಮಾಡುವ ನಿಟ್ಟಿನಲ್ಲಿ ಛಾಪು ಮೂಡಿಸ್ತಾ ಇರುವಂತ ಮುಜಾಹಿದ್ ಅಲಿ ಬಾಬಾ ಸರ್ ಅವರ ಒಂದು ಆಶ್ರಮಕ್ಕೆ ವಿಶೇಷವಾಗಿ ಕನ್ನಡದ ಹೋರಾಟಗಾತಿ, ವಿಶೇಷವಾಗಿ ಆಲ್ಮೋಸ್ಟ್ ಸುಮಾರು ವಸಂತಗಳಿಂದ ಛಾಪು ಮೂಡಿಸಿ ನೊಂದವರ, ಮಹಿಳೆಯರ ಮತ್ತೆ ವಿಶೇಷವಾಗಿ ಶೋಷಿತ ವರ್ಗದ ಪರ ಧ್ವನಿ ಎತ್ತುವಂತ ಗಟ್ಟಿ ಧ್ವನಿಯಾಗಿರುವಂತ ಸೂಫಿಯಾ CM ಸೂಫಿಯಾ ಅವರು ಅವರ ಒಂದು ದರ್ಗಾಗೆ ಭೇಟಿ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ರು. ಆ ಒಂದು ಸಂಚಿಕೆಯಲ್ಲಿ ಮೇಡಮ್ಗೆ ಸ್ವಾಗತ ಬಯಸ್ತೇನೆ. ಮೇಡಮ್, ಇವಾಗ ಪ್ರಸ್ತುತ ದಿನಮಾನ್ಯಗಳಲ್ಲಿ ಬಾಬಾಜಿ ಅವರ ಒಂದು ಆಶೀರ್ವಾದ ಪಡೆದಿದ್ದೀರಾ. ಸೊ ಫಸ್ಟ್ ಬಾಬಾಜಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸೊ ಗುರುಗಳೇ, ಆಲ್ಮೋಸ್ಟ್ ಸುಮಾರು ವಸಂತಗಳಿಂದ ನಿಮ್ದೇ ಆದ ಒಂದು ಮಾರ್ಗದರ್ಶನ, ಯಂಗ್ಸ್ಟರ್ಸ್ ಇಂದ ಹಿಡಿದು ಹಳೆಯ ರಾಜಕಾರಣಿಗಳಿಗೂ ನಿಮ್ಮ ಒಂದು ಮಾರ್ಗದರ್ಶನ ಇದೆ. ಸೊ ಈ ತರ ಒಂದು ಮಹಿಳೆಯರು ಧ್ವನಿ ಎತ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು ಹಳೆಯ ಪ್ರಕರಣಗಳು, KGಹಳ್ಳಿ DJ ಪ್ರಕರಣಗಳು ಮತ್ತೆ ಬೇರೆ ಹಲವಾರು ಕೋಗಿಲು ಮತ್ತು ಬೇರೆ ಬೇರೆ ಪ್ರಕರಣಗಳಿಂದ ಸುಮಾರು ಜನ ನೊಂದಿದ್ದಾರೆ. ಸುಮಾರು ಪಬ್ಲಿಕ್ ಅಲ್ಲೂ ದೊಡ್ಡ ಒಪಿನಿಯನ್ ಹೊಸಬ್ರು ಬರಬೇಕು. ಯಾಕಂದ್ರೆ ರಾಜಕಾರಣದಲ್ಲಿ ಯಾರಿದ್ದಾರೆ ಜನಪ್ರತಿನಿಧಿಗಳು, ಇವಾಗ ಈ ತರ ಒಂದು ಪ್ರೆಸೆಂಟ್ ಸಿಚುಯೇಷನ್ ಇವ್ರನ್ನ ಕರೆಕ್ಟ್ ಆಗಿ ನಿಭಾಯಿಸಕ್ಕೆ ಆಗ್ಲಿಲ್ಲ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಅಲೆ ಸೃಷ್ಟಿ ಆಗ್ತಿದೆ. ಮತ್ತೆ ಸಾರ್ವಜನಿಕ ವಲಯದಲ್ಲೂ ಆ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಏನಿದೆ? ಈಗ ಯಾವ ರಾಜಕಾರಣಿ ಇದ್ರೂ ಕೂಡ ನಾವು ಎಷ್ಟು ಹೇಳಿದ್ರು ಅವ್ರ ಮನಸ್ಸಿನಲ್ಲಿ ಏನು ಬರುತ್ತೆ ಅದೇ ಅವ್ರು ಮಾಡೋದು. ಈಗ ನಮಗೆ ಏನಿದೆ ಅಂದರೆ, ಎಲ್ಲ ಜಾತಿನಲ್ಲಿ ಮುಸಲ್ಮಾನರಾಗಲಿ ಬೇರೆ ಜಾತಿ ಆಗಲಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ನೌಜವಾನ್ ವಯಸ್ಸು ಹುಡುಗರು, ವಯಸ್ಸು ಲೇಡಿ, ಎಜುಕೇಟೆಡ್ ಬರಬೇಕು. ಯಾಕಂದರೆ ಅದು ಹಳೆ ಮಾತು ಏನಂದರೆ, ಈ ನುಗ್ಗಿ ತಿಂದು ಜನಗಳಿಗೆ ಸುಳ್ಳು ಹೇಳಿ ಇಂಥಗಳ ಆ ಕಡೆ ಮಾತು ಹೇಳಿಬಿಟ್ಟು ಜನಗಳಿಗೆ ಮೋಸ ಮಾಡೋದು ಇದು ಬಂದ್ಬಿಟ್ಟಿದೆ. ಈಗ ಅದಕ್ಕೆ ಚೇಂಜ್ ಮಾಡ್ಬೇಕಂದ್ರೆ ಇವ್ರ ಹಿಂದೆ ಹೋದ್ರೂ ಆಗೋದಿಲ್ಲ. ಈ ಥರ ಬಂದರೆ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಾವು ಒಂದು ಒಳ್ಳೇದಾಗುತ್ತೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ಆ ಗೋಕಿಲು ಆಯಿತು, ಅಲ್ಲಿ ಏನು ಹಾಳಾಗಿದೆ. ಮತ್ತು ತನಿಸಂದ್ರ ನೋಡಿದ್ವಿ, ಇಲ್ಲಿ ಒಂದು ಕಾರಗುನಹಳ್ಳಿ ಹತ್ರ ಒಂದು ಮನೆ ಸ್ವಲ್ಪ ಅವರು ಮೊದಲಾಗಿದ್ದಾರೆ. ಈ ಸರ್ಕಾರ ನಾವು ಬಿಜೆಪಿ ಅಂತ ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಬಂದು ಅದರಿಂದ ಜಾಸ್ತಿ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಪರಿಸ್ಥಿತಿ ನಾವು ಲಾಸ್ಟು DJ KGಹಳ್ಳಿನಲ್ಲಿ ಒಂದು 3-4 ಸಭೆ ಮಾಡಿದ್ದೀವಿ. ಅಲ್ಲಿ ಏನು ಗತಿ ಆಗಿದೆ, ಅದಕ್ಕೆ ಯಾರು ಏನು ಮಾಡ್ಬೇಕಂತ ಇವತ್ತು ಗಂಟ ಮಾಡಲಿಲ್ಲ. ಸುಮ್ಮನೆ ಸ್ವಲ್ಪ ಸಹಾಯ ಮಾಡಿಬಿಟ್ಟು ನಾವು ಮಾಡ್ತಾ ಇದ್ದೀವಿ, ನೀವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಈ ಹೆಣ್ಮಕ್ಕಳು ಮತ್ತು ಆ ಮನೆ ತೊಂದರೆ ಆ ಮನೆಯಲ್ಲಿ ಆಗ್ತಾ ಇದೆ. ಅವ್ರ ಮಕ್ಕಳಿಗೋಸ್ಕರ, ಆ ಮನೆ ಬಾಡಿಗೆಗೋಸ್ಕರ ಇಷ್ಟೆಲ್ಲ ನಡೀತಾ ಇರೋದಕ್ಕೆ ಯಾರು ಮುಂದೆ ಬರೋಕ್ಕೆ ತಯಾರಾಗಿಲ್ಲ. ಇಂಥ ಸಮಯದಲ್ಲಿ ಈಗ ನಾವು ಎಜುಕೇಟೆಡ್ ಪರ್ಸನ್ನ ನಾವು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಮುಂದೆ ಬರ್ರಿ. ತುಂಬ ಜಾಸ್ತಿ ಲಂಚ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಒಂದ್ಸಲಿ ದುಡ್ಡು ಬಿಸಾಕ್ಬಿಟ್ಟು ಓಟ್ ತಗೊಂಡ್ಬಿಟ್ಟು 5 ವರ್ಷ ಕಡೆ ನೋಡಲ್ಲ ಅವರು. ದಯವಿಟ್ಟು ದುಡ್ಡನ್ನ ಹಿಂದೆ ಹಿಕ್ಕಿ ಒಳ್ಳೆ ಜನ ಮುಂದೆ ತಗೊಬಂದು ನೀವು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಮುಂದೆ ಬರಲಿಕ್ಕೆ, ನಮ್ಮ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಸಿಖ್ ಆಗಲಿ, ಇಸಾಯಿ ಕಮ್ಯುನಿಟಿ ಯಾರನ್ನ ಇರಲಿ, ನಮ್ಮ ದೇಶ ಪ್ರಜಾ ಏನೇನಿದೆ ಅವ್ರ ಮುಂದೆ ಬಂದು ಸ್ವಲ್ಪ ಈ ಕಷ್ಟ ಅವ್ರ ತಲೆ ಮೇಲೆ ತಗೊಂಡ್ಬಿಟ್ಟು ಹೋದ್ರೆ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೇದಾಗದಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಮೇಡಮ್ ಸೂಫಿ ಅವ್ರು ಬಂದವ್ರೆ, ಆಶೀರ್ವಾದ ಕೇಳ್ಕೊಂಡ್ಬಿಟ್ಟು. ಯಾಕಮ್ಮ ಅಂದರೆ ಇವರು ನನ್ನ ವಿಡಿಯೋ ನೋಡಿದಾರಂತೆ. ಗೋಕಿಲು ಮತ್ತು ತನಿಸಂದ್ರ, ಈ DJ KGಹಳ್ಳಿ ಮತ್ತು ಎಲ್ಲ ಒಂದು ಶಬ್ದ ತಗೊಂಡಿನಲ್ಲ ಪೊಲಿಟಿಕಲ್ ಲೀಡರ್ ಮೇಲೆ, ಅದು ನೋಡ್ಬಿಟ್ಟು ಬಂದವ್ರೆ. ಇಂಥ ನಿಮ್ಮ ತಲೆ ಮೇಲೆ ಇರೋದ್ರಿಂದ
ನನಗೂ ಒಂದು ಆಸೆ ಬಿದ್ದಿದೆ. ನಾನು ಮೈದಾನದಲ್ಲಿ ಇಳಿದು ಒಂದು ಈ ಬಡವರಿಗೆ ಸಹಾಯ ಮಾಡಬೇಕಂತ ಮನಸ್ಸಿನಲ್ಲಿ ಬಂದಿದೆ. ಆ ಮಾತು ಕೇಳಕ್ಕೆ ಇವ್ರು ನನ್ನ ಹತ್ರ ಬಂದಿದ್ದಾರೆ. ಆದರೆ ನಾನು ಇವ್ರಿಗೆ ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಓಕೆ, ನೀವು ದೇವರಿಗೋಸ್ಕರ ಈ ಜನಗಳು ಕಷ್ಟ ಇರೋದ್ರಿಂದ ನೋಡ್ಕೊಂಡ್ಬಿಟ್ಟು ಮುಂದೆ ಬರ್ಲಿಕ್ಕೆ ನೀವು ಬರ್ತಾ ಇದ್ರೆ ನಿಮಗೆ ದೇವರು ಒಳ್ಳೇದು ಮಾಡಿ ಅಂತ ನಾನು ಆಶೀರ್ವಾದ ಅಂತ ಮಾಡ್ತೀನಿ ನಿಮಗೆ. ಮತ್ತೆ ಏನಂದ್ರೆ ಇವ್ರಿಗೆ ಇಷ್ಟೇ ಹೇಳೋದು, ಈಗ ನಾವು ಏನು ಮಾತು ಹೇಳ್ತೀವಿ ಆ ಮಾತಿನಲ್ಲಿ ನಡ್ಕೊಂಡ್ಬಿಟ್ರೆ ಸಾಕು. ಈಗ ಇದ್ರ ಮುಂಚೆ ನಾನು ಎಷ್ಟೋ ಪೊಲಿಟಿಕಲ್ ಲೀಡರ್ಗೆ ತುಂಬ ಕೆಟ್ಟ ಮಾತನ್ನು ಹೇಳಿದ್ದೀನಿ, ಈಗ ಒಳ್ಳೆ ಮಾತನ್ನು ಹೇಳಿದ್ದೀನಿ, ಕೆಟ್ಟ ಮಾತನ್ನು ಹೇಳಿದ್ದೀನಿ. ಯಾಕೆಂದರೆ ನಾವು ಮೊದಲು ಅವ್ರು ಮಾತಾಡೋದು ನಮ್ಮ ಮುಂದೆ ಒಂದು ಒಳ್ಳೆ ಮಾತಾಡ್ತಾರೆ, ಪವರ್ ಬಂದ ಮೇಲೆ ಅವ್ರು ಬೇರೆ ಚೇಂಜ್ ಆಗಿಬಿಡ್ತಾರೆ. ಅದಕ್ಕೆ ನಾನು ಅವಾಗ ರಿವರ್ಸ್ ಆಗಿಬಿಡ್ತೀನಿ. ಅರ್ಥ ಆಯ್ತಾ? ಅವರು ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ, ಇಲ್ಲ ಅವರು ಪವರ್ ಬರೋದಕ್ಕಿಂತ ಮುಂಚೆ, ಇಲ್ಲ ಒಂದು ಕಾರ್ಪೊರೇಟರ್ MLA ಆಗೋಕ್ಕಿಂತ ಮುಂಚೆ ಅವ್ರು ಇದ್ದಿದಂತ ಒಂದು ನಯ ವಿನಯ, ಇಲ್ಲಾಂದ್ರೆ ಅವ್ರು ಇದ್ದಿದಂತ ಒಂದು ವಿನಯತೆ ಅಧಿಕಾರ ಬಂದ ಮೇಲೆ ಅವರು ನಿರ್ಲಕ್ಷಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಇದು ಆರೋಪ ಇಲ್ಲ, ನಡೀತಾ ಇರೋದು ಅಷ್ಟೇ. ಈಗ ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಸತ್ತಾಗ್ಬಿಟ್ರೆ ಅಲ್ಲಿ ಖಬರಸ್ತಾನಕ್ಕೆ ಜಾಗ ಇಲ್ಲ. ಈ ಮಾತು ನಾನು 40 ವರ್ಷದಿಂದ ಹೇಳ್ತಾ ಇದ್ದೀನಿ. ಈ ಮಾತು ನಮ್ಮ CK ಜಾಫರ್ ಶರೀಫ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಏನಪ್ಪ ನೀವೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ, ನೀವು ಸತ್ತೋಗ್ಬಿಟ್ರು ಆ ಖುದ್ದು ಮಕಾನೆ ಬೇಕಂತ ಕೇಳಿದ್ದೀನಿ. ಅದಕ್ಕೆ ಈ ಅಮ್ಮ ನನ್ನ ಹತ್ರ ಬಂದಿರೋದು, ನನಗೆ ಒಂದು ಸಪೋರ್ಟ್, ನಿಮ್ಗೆ ಒಂದು ಸಹಾಯ ಸಿಕ್ಕಿದ್ರೆ, ನಾನು ವಿನ್ ಆಗಿ ಮುಂದೆ ಬಂದರೆ ಈ ಬಡವರಿಗೆಲ್ಲ ನಾವು ನೋಡ್ತೀವಿ. ಮುಂದೆ ಏನು ಮಾಡ್ಬೇಕು, ಅದರಿಂದ ಆಚೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಬಂದವ್ರೆ. ಅದಕ್ಕೆ ನಾವು ಆಶೀರ್ವಾದ ಮಾಡೋ ಕೆಲಸನ ದೇವರಿದ್ದಾನೆ, ಇದಕ್ಕೋಸ್ಕರ ಬಂದು ಮುಂದೆ ಮಾತಾಡ್ತೀನಿ. ಓಕೆ, ಸೊ ಇದು ಮುಜಾಹಿದ್ ಅಲಿ ಬಾಬಾ ಅವರ ಒಂದು ಮಾತು. ವಿಶೇಷವಾಗಿ ಹೊಸಬರಿಗೆ, ಯುವ ಪ್ರತಿಭಾನ್ವಿತರಿಗೆ, ಹೊಸ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಸಮಾಜಮುಖಿ ಕೆಲಸಗಳು ಮಾಡುವಂತ ಯಂಗ್ಸ್ಟರ್ಸ್, ಅದು ಯಾವುದೇ ಧರ್ಮದವರಾಗಿದ್ರು ಸಹ, ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಮಾರ್ಗದರ್ಶನ ಮಾಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ವಿಶೇಷವಾಗಿ ನೊಂದವರ ಮಹಿಳೆಯರ ಪರ ಗಟ್ಟಿ ಧ್ವನಿಯಾಗಿ ನಿಂತ್ಕೊಳ್ತಾ ಇರುವಂತ ಸೂಫಿಯಾ ಮೇಡಮ್, CM ಸೂಫಿಯಾ ಅವರು ಇದ್ದಾರೆ ನಮ್ಮೊಟ್ಟಿಗೆ. ಸೊ ಮೇಡಮ್, ನೀವು ಇವತ್ತು ಬಾಬಾಜಿ ಅವ್ರನ್ನ ಆಶೀರ್ವಾದ ಪಡೆಯಲಿಕ್ಕೆ ಇಲ್ಲಿ ಬಂದಿದ್ರಿ. ಸೊ ಏನ್ ಹೇಳಿ ಇಷ್ಟಪಡ್ತಿದ್ರ, ಹೇಗೆ ಅನಿಸ್ತಾ ಇದೆ? ನಾನು ಇಲ್ಲಿಗೆ ಬಂದಿದ್ದೇನಂತ ಮೊದಲನೇ ಕಾರಣ ಅಂದ್ರೆ, ಇವರು ಕೋಗಿಲಲ್ಲಿ, ತಣಿಸಂದ್ರದಲ್ಲಿ, ಕಾಡುನಲ್ಲಿ ಇಲ್ಲಿ ಹೋಗಿ ಇವರು ಪ್ರಚಾರ ನಾನು ನೋಡಿದ್ದೆ. ಅವರು ಬಡವರ ಬಗ್ಗೆ ಬಹಳ ಮಾತಾಡಿದ್ರು. ಮತ್ತೆ ರಾಜಕೀಯದಲ್ಲಿ ಇರೋರು, ಇವಾಗ ಇರೋ ಪ್ರೆಸೆಂಟ್ ಸರ್ಕಾರದ ಬಗ್ಗೆ ಇರೋ ಲೀಡರ್ಗಳಿಗೂ ಸಹ ಅವರು ಒಂದು ಧ್ವನಿಯನ್ನ ಎತ್ತಿದ್ಬಿಟ್ಟು ಅವ್ರ ಕೈಯಿಂದ ಎಷ್ಟಾಗತ್ತೆ ಒಂದು ಕೂಗು. ಯಾಕೆಂದ್ರೆ ಇವ್ರ ಕೈಯಲ್ಲಿ ಪವರ್ ಇಲ್ಲ, ಇವರು ದೇವರ ಪ್ರಚಾರ ಮಾಡೋರು. ಇವ್ರ ಖಾನ್ಖಾ ಇಲ್ಲಿದೆ, ನಾನು ಇವ್ರ ಖಾನ್ಖಾಗಿ ಬಂದು ನಾನು ಭೇಟಿ ಮಾಡಿದ್ದೀನಿ. ಯಾವಾಗಲೂ ಇವರು ದೇವರ ಪ್ರಚಾರದಲ್ಲಿ ಇರೋದು, ದೇವರ ಹೆಸರಲ್ಲಿ ಗುಣಗಾನ ಮಾಡೋರು ಇವರು. ನಮ್ಮ ಇಸ್ಲಾಂ ಧರ್ಮವನ್ನ ಪ್ರಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅವ್ರಿಗೆ ಒಂದು ಶಕ್ತಿ ಇದೆ. ಅವ್ರು ಮಾತನಾಡೋದಲ್ಲಿ ಒಂದು ಏನಂತಾರೆ ಅದಕ್ಕೆ ಶಕ್ತಿ. ಮತ್ತೆ ಅವ್ರು ಯಾರ ಬಗ್ಗೆನೂ ಅವ್ರು ಹೆದರಲ್ಲ. ಯಾವ ಆಲಿಮ್ ತಪ್ಪು ಮಾಡಿದ್ರೂ ಇವ್ರು ಮಾಡ್ತಿರೋದು ತಪ್ಪು ಅಂತಾರೆ, ಯಾರ ಲೀಡ್ರು ತಪ್ಪು ಮಾಡ್ತಾ ಇದ್ರು ಈ ಮಾಡ್ತಿರೋದು ಲೀಡರ್ಗಳು ಸಹ ತಪ್ಪು ಅಂತಾರೆ. ಇಂಥ ಧೈರ್ಯ ಇಟ್ಟವರು, ಇಂಥ ಆಲಿಮ್ಗಳು, ಇವ್ರೊಬ್ಬರೇ ಅಲ್ಲ, ಇವಾಗ ಇರೋರು ಕರ್ನಾಟಕ ರಾಜ್ಯದಲ್ಲಾಗ್ಲಿ ಹಿಂದೂಸ್ತಾನದಲ್ಲಿ ಇರ್ಲಿ, ಎಲ್ಲ ಆಲಿಮ್ಗಳು ಇದನ್ನೇ, ಇವ್ರು ಏನ್ ಭಾವಿಸ್ತಿದ್ದಾರೆ ಇದನ್ನೇ, ಇವರ ವಾಯ್ಸ್ ಅನ್ನೇ ಅವರು ಮಾತಾಡಿದ್ರೆ ನಾವು ನಮ್ಮ ಇಸ್ಲಾಂ ಬಗ್ಗೆ ಆಗ್ಲಿ, ನಮ್ಮ ಬಡವ್ರು, ಬರೀ ಇಸ್ಲಾಂ ಬಗ್ಗೆನೂ ನಾನು ಮಾತಾಡಲ್ಲ, ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ, ನಮಗೆ ಆಗ್ತಿರೋದು ಅನ್ಯಾಯದ ಬಗ್ಗೆ ಇವರನ್ನ ಕೂಗಲ್ಲಿ ನಾವು ಕೂಗು ಕೊಟ್ಟು ಇವ್ರ ಸ್ವರದಲ್ಲಿ ನಾವು ಒಂದು ಸ್ವರ ಕೊಟ್ರೆ ಅದು ಡೆಫಿನೆಟ್ ಆಗಿ ಅದು ಕೆಲಸ ತೆಗಿತೀವಿ. ನಾವು ಯಾರ ರಾಜಕಾರಣಿಗಳು ಮುಂದೆನೂ ನಮ್ಗೆ ಬೇಕಾಗಿಲ್ಲ ತಗ್ಗಕ್ಕೆ, ನಾವು ಯಾರಿಗೂ ಹೆದರಕ್ಕೂ ಇಲ್ಲ. ನಮ್ಮ ಕೂಗು ಡೆಫಿನೆಟ್ ಆಗಿ ನಾವು ಯಾವ ಮೇಲೆ ಅಧಿಕಾರಿ ಇದ್ದಾರೆ, ಯಾವ ಸರ್ಕಾರ ಇದೆ ಅಲ್ಲಿವರೆಗೂ ನಾವು ತಲುಪಿಸಬಹುದು. ವೆರಿ ನೈಸ್. ಇದು CM ಸೂಫಿ ಅವರ ಮಾತಾಗಿತ್ತು. ವಿಶೇಷವಾಗಿ ಮುಂಬರುವ ಸಾರ್ವತ್ರಿಕ ಚುನಾವಣೆಗಳಿಗೆ ಹೊಸ ಪ್ರತಿಭಾನ್ವಿತರು, ಅದು ಹಲವಾರು ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿ ಸಮಾಜಮುಖಿ ಕೆಲಸಗಳಲ್ಲಿ ಸಮಾಜದ ಏಳಿಗೆಗೆ ದುಡಿಯುವಂತ ಹೊಸ ಪ್ರತಿಭಾನ್ವಿತರನ್ನ ಗುರುತಿಸುವಂತ ಕೆಲಸ ನಮ್ಮ ಚಾನಲ್ ವತಿಯಿಂದ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ನೀವು ಕೂಡ ತುಂಬಾ ಹುಷಾರಾಗಿ, ಜಾಗೃತವಾಗಿ, ವಿಶೇಷವಾಗಿ ಹಿಂದೆ ಕೊಟ್ಟಂತ ಆಶ್ವಾಸನೆಗಳು, ಜನಪ್ರತಿನಿಧಿಗಳು ಮಾಡ್ತಿರುವಂತ ನಡೆ ನುಡಿ ಅವರೆಲ್ಲವನ್ನು ನೋಡಿದಿರಾ. ಮುಂಬರುವ ದಿನಗಳಲ್ಲಾದ್ರೂ ಸಹ ಪರಿವರ್ತನೆ, ಹೊಸತನ, ಜಗದ ನಿಯಮ ಅಂತ ಏನ್ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಹೊಸಬರನ್ನ, ವಿಶೇಷವಾಗಿ ಪ್ರತಿಭಾನ್ವಿತರು, ಸಮಾಜದ ಕಳಕಳಿ ಇರುವವರು, ವಿಶೇಷವಾಗಿ ಬಡವರ
ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಯಂಗ್ಸ್ಟರ್ಸ್ ಎಜುಕೇಶನ್ ನಲ್ಲಿ ಛಾಪು ಮೂಡಿಸಿ ವಿಶೇಷವಾಗಿ ನಾಲೆಜ್ ಇರುವಂತವರು ಅವ್ರಿಗೆ ನೀವು ವೋಟ್ ಮಾಡುವ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ಬದಲಾವಣೆಯ ಪರ್ವನ ಕಾಣುವ ನಿಟ್ಟಿನಲ್ಲಿ ಕೆಲಸಗಳ ಮಾಡಬೇಕು. ಹಾಗಾಗಿ ಈ ಒಂದು ಎಪಿಸೋಡ್ಸ್ ಗಳ ಮುಖಾಂತರ ಜನಗಳಿಗೂ ಆಲ್ಮೋಸ್ಟ್ ಸುಮಾರು ಜನ ಲೈಕ್ ಮಾಡ್ತಾ ಇದ್ದಾರೆ. ಹೊಸತನ, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಹೊಸಬ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅಂತಾನು ಸಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಮುಂಬರುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಮತ್ತೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.